ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 214ನೇ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಗೋಕರ್ಣೇಶ್ವರ ಮಹಿಮೆಯಲ್ಲಿ ನಂದಿಕೇಶ್ವರ ವರಪ್ರಧಾನ ವರ್ಣನೆ, ದೇವೇಂದ್ರನು ಬ್ರಹ್ಮ ವಿಷ್ಣುಗಳೊಡನೆ ಈಶ್ವರ ದರ್ಶನಕ್ಕಾಗಿ ನಂದಿಯಿದ್ದ ಆಶ್ರಮಕ್ಕೆ ಬಂದು ನಂದಿಯನ್ನು ಪೂಜಿಸಿ ಶಂಕರನು ಎಲ್ಲಿರುವನೆಂದು ಪ್ರಶ್ನಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಬ್ರಹ್ಮನು ಹೇಳುತ್ತಾನೆ, ಭೂತನಾಯಕನಾದ ಆ ಶಂಕರನು ಅಂತರ್ಧಾನವನ್ನು ಪಡೆದ ಬಳಿಕ ಆ ನಂದಿಯು ದಿವ್ಯನಾದ ಗಣಸೇನಾಪತಿಯಾದನು. ಅವನು ಚತುರ್ಭುಜನು, ತ್ರಿನೇತ್ರನು, ದಿವ್ಯವಾದ ಅವಯವ ಸನ್ನಿವೇಶವೂ ದಿವ್ಯವರ್ಣವೂ ಉಳ್ಳ ಮನೋಹರವಾದ ದೇಹ ಉಳ್ಳವನು, ದಿವ್ಯಾಗುರುವಿನಿಂದ ಕೂಡಿದವನು, ತ್ರಿಶೂಲ ಪರಿಗ ದಂಡ ಪಿನಾಕ ಮೌಂಜಿ ಕಟಿಸೂತ್ರಗಳನ್ನು ಧರಿಸಿದವನೂ ಆಗಿ ಎರಡನೆಯ ಶಂಕರನಂತೆ ತೇಜದಿಂದ ಹೊಳೆಯುತ್ತಿದ್ದನು. ಆ ದ್ವಿಜ ವೃಷಭನು ಒಂದು ಕಾಲಿನಿಂದ ನೆಲವನ್ನು ಕರೆಯುತ್ತಾ ಯಾರನ್ನೂ ಕರೆಯುವವನಂತೆಯೂ ಮೂರು ಕಾಲುಗಳಿಂದ ನಡೆಯಲು
ಇಷ್ಟವುಳ್ಳವನಾಗಿ ತ್ರಿವಿಕ್ರಮನಂತೆ ಲೋಕವನ್ನೆಲ್ಲ ಆಕ್ರಮಿಸಲು ಪ್ರಯತ್ನಿಸುತ್ತಿರುವವನಂತೆಯೂ ಕಾಣಿಸುತ್ತಿದ್ದನು. ಆಕಾಶಗಾಮಿಗಳಾದ ದೇವತೆಗಳೆಲ್ಲರೂ ಅವನನ್ನು ನೋಡಿ ಭಯಭ್ರಾಂತಿಗಳುಳ್ಳವರಾಗಿ ಆ ವಿಚಾರವನ್ನು ಇಂದ್ರನಿಗೆ ಹೇಳಲು ಸ್ವರ್ಗಕ್ಕೆ ಹೋದರು. ಅವರಿಂದ ಆ ವಿಚಾರವನ್ನು ಕೇಳಿದ ಸಹಸ್ರಾಕ್ಷನಾದ ಇಂದ್ರನು ಇತರ ಎಲ್ಲ ದೇವತೆಗಳು ಬಹು ವಿಷಾದವುಳ್ಳವರಾಗಿ ಅತಿ ಚಿಂತೆಗೊಳಗಾದರು. ಇವನೊಬ್ಬನು ಪಾರ್ವತೀಪತಿಯಾದ ಮಹೇಶ್ವರನಿಂದ ವರವನ್ನು ಪಡೆದು ಅತ್ಯಧಿಕವಾದ ಬಲವುಳ್ಳವನೂ ಶ್ರೀಮಂತನೂ ಆಗಿರುವನು. ತಪ್ಪದೆ ತ್ರಿಲೋಕವನ್ನು ಆಕ್ರಮಿಸುವನು. ಈತನ ಮಹೋತ್ಸಾಹವು ಎಂತಹುದಾಗಿದೆ! ತೇಜೋ ಬಲಗಳಿಂದ ಕೂಡಿದ ಮಹಾಸತ್ವನಾದ ಈತನು ನಿಜವಾಗಿಯೂ ದೇವತೆಗಳ ಸ್ಥಾನವನ್ನು ಅಪಹರಿಸುವನು. ಈ ಪ್ರಭುವು ತನ್ನ ಬಲದಿಂದ ಸ್ವರ್ಗವನ್ನು ಆಕ್ರಮಿಸುವುದಕ್ಕೆ ಮೊದಲೇ ನಾವು ಮಹೇಶ್ವರನನ್ನು ಪ್ರಸನ್ನನನ್ನಾಗಿ ಮಾಡಿಕೊಳ್ಳೋಣ ಎಂದರು. ಆ ಸುರೋತ್ತಮರು ಅಲ್ಲಿ ಹಾಗೆ ಹೇಳಿ ನನ್ನೊಡನೆ ದೇವನಿರ್ಮಿತವಾದ ಮೌಂಜವದ್ಗಿರಿಶಿಖರಕ್ಕೆ ಬಂದರು. ತ್ರಿಲೋಕೇಶ್ವರನೂ ಪ್ರಭುವೂ ಭಗವಂತನೂ ಆದ ವಿಷ್ಣುವು ನಮಗೆ ವಿಧಾಯಕನು. ಆತನು ನಮ್ಮ ಮನಸ್ಸಿನಲ್ಲಿರುವುದನ್ನು ಬಲ್ಲನು ಎಂದುಕೊಂಡು ಬಳಿಕ ಆತನ ಬಳಿಗೆ ಓಡಿದರು. ಆ ವಿಷ್ಣುವಿನಿಂದ ಪರ್ಯಾಪ್ತರಾಗಿ ಆ ಮುನಿಗಳು ದೇವತೆಗಳು ಈಶ್ವರನನ್ನು ನೋಡಲು ಇಚ್ಛಿಸಿದರು. ಪೂಜ್ಯನಾದ ಆ ವಿಷ್ಣುವು ಬಳಿಕ ದೇವತೆಗಳೊಡನೆಯೂ ನನ್ನೊಡನೆಯೂ ಕೂಡಿದವನಾಗಿ ನಂದಿಯು ಈಶ್ವರನಂತೆ ಎಲ್ಲಿದ್ದನೋ ಅಲ್ಲಿಗೆ ಹೋದನು. ನಂದಿಯು ಹೇಳುತ್ತಾನೆ, ನನಗೆ ಸುರಾಧ್ಯಕ್ಷನೂ ಸರ್ವಲೋಕಗುರುವೂ ಆದ ಹರಿಯ ಸಂದರ್ಶನವಾದುದರಿಂದ ಇಂದು ನನ್ನ ಜನ್ಮವು ಸಫಲವಾಯಿತು. ನನ್ನ ಪರಿಶ್ರಮವು ಸಾರ್ಥಕವಾಯಿತು. ಅವ್ಯಾಕುಲನು ಪಾಪಹರನು ಪ್ರಭುವೂ ಆದ ಹರನು ನನಗೆ ಒಲಿದುದರಿಂದ ನಾನು ಕೃತಕೃತ್ಯನಾಗಿದ್ದೇನೆ. ನನ್ನ ಆ ಕೃತಕೃತ್ಯತೆಯು ಈಗ ಇಲ್ಲಿ ಹರಿದರ್ಶನದಿಂದ ಪರಿಪೂರ್ಣವಾಯಿತು. ಶಿವನು ನನಗೆ ಶಿವಗಣಾಧಿಪತ್ಯವನ್ನು ವಹಿಸಿ ಇಷ್ಟವರಗಳನ್ನು ದಯಪಾಲಿಸಿದನು. ಇಲ್ಲಿ ವಿಷ್ಣು ದರ್ಶನವು ನನಗೆ ಇನ್ನೂ ಪರಮಾನುಗ್ರಹವಾಯಿತು. ಈ ನಾನು ಪವಿತ್ರನಾದೆನಲ್ಲವೇ? ಆ ಮಹಾತ್ಮನು ದೇವತೆಗಳ ವಿಚಾರವಾಗಿ ಹೇಳಿದ ಮಾತು, ನನಗೋಸ್ಕರವಾಗಿ ಹೇಳಿದ ಹಿತೋಕ್ತಿಯು ಹಾಗೆಯೇ ಸತ್ಯವಾಯಿತು, ತಪ್ಪಲಿಲ್ಲ. ದೇವರ್ಷಿಗಳು ಪ್ರೀತಿಯಿಂದ ನನ್ನ ಸಮೀಪಕ್ಕೆ ಬಂದು ಪ್ರಿಯವಾದ ಮಾತನ್ನು ಆಡಿದುದರಿಂದಲೂ ಬ್ರಹ್ಮನು ನನ್ನನ್ನು ಆದರಿಸಿದುದರಿಂದಲೂ ನಾನು ಪರಮ ಸಂತೋಷವುಳ್ಳವನಾಗಿದ್ದೇನೆ. ದೇವತೆಗಳು ಹೇಳುತ್ತಾರೆ, ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ತಾನೇ ಪ್ರತ್ಯಕ್ಷನಾಗಿ ನಿನಗೆ ವರವನ್ನು ಅನುಗ್ರಹಿಸಿದ ಆ ವರದ ದೇವನನ್ನು ನಾವು ನೋಡಬೇಕು. ಹೀಗೆ ಹೇಳಿದ ಆ ದೇವತೆಗಳು ದ್ವಿಜೋತ್ತಮನಾದ ಆ ನಂದಿಯನ್ನು, ಕಪಾಲಿಯೂ ಭಗವಂತನೂ ಆದ ಆ ದೇವನನ್ನು ನಾವು ಎಲ್ಲಿ ನೋಡಬಹುದು ಎಂದು ಕೇಳಿದರು. ನಂದಿಯು ಹೇಳುತ್ತಾನೆ, ಆ ದೇವನು ನನಗೆ ಅನುಗ್ರಹಿಸಿ ಅಲ್ಲೇ ಅದೃಶ್ಯನಾದನು. ಆತನು ಎಲ್ಲಿ ಇರುವನೆಂಬುದನ್ನು
ನಾನು ಅರಿಯೆನು. ದೇವನು ಎಲ್ಲಿರುವನೋ ನೀವೇ ಅವನನ್ನು ಅರಸಬೇಕಾಗಿದೆ. ಸನತ್ಕುಮಾರ ಮುನಿಯು ಹೇಳುತ್ತಾನೆ, ದೇವೇಶ, ಬ್ರಹ್ಮನೇ, ದೇವನಾದ ಶಂಕರನು ನಂದಿಗೆ ಏನು ಹೇಳಿದ್ದನು? ಏತಕ್ಕಾಗಿ ಪ್ರಭುವಾದ ಆ ನಂದಿಯು ಅವನಿರುವೆಡೆಯನ್ನು ದೇವತೆಗಳಿಗೆ ಹೇಳಲಿಲ್ಲ? ಆ ಶಿವನ ರಹಸ್ಯವೇನೋ ಇರಬೇಕು, ಅದನ್ನು ನನಗೆ ಹೇಳು. ಬ್ರಹ್ಮನು ಹೇಳುತ್ತಾನೆ, ಈಶ್ವರನು ದೇವತೆಗಳ ವಿಚಾರದಲ್ಲಿ ಏನು ಹೇಳಿದನೆಂಬುದನ್ನು ನಾನು ಹೇಳುವಂತಿಲ್ಲ. ಆ ದೇವನು ನಂದಿಗೆ ಏನು ಹೇಳಿದ್ದನೆಂಬುದನ್ನು ತಿಳಿಸುತ್ತೇನೆ, ಕೇಳು. ಈಶ್ವರನು ಹೇಳುತ್ತಾನೆ, ಪವಿತ್ರವಾದ ಹಿಮವತ್ ಪರ್ವತದ ಪಕ್ಕದಲ್ಲಿ ಬೆಟ್ಟಗಳಿಂದ ಇಕ್ಕಟ್ಟಾಗಿ ತಪೋವನಗಳಿಂದ ಕೂಡಿ ಸಿದ್ಧಿಪ್ರದವಾಗಿರುವ ಭೂಪ್ರದೇಶ ಒಂದಿದೆ. ಅಲ್ಲಿ ಶ್ಲೇಷ್ಮಾತಕನೆಂಬ ಹೆಸರಿನ ನಾಗೋತ್ತಮನು ವಾಸಿಸುವನು. ತಪಸ್ಸಿನಿಂದ ಪಾಪಗಳನ್ನು ಕಳೆದುಕೊಂಡಿರುವ ಆತನಿಗೆ ನಾನು ಅವಶ್ಯವಾಗಿ ಅನುಗ್ರಹಿಸಬೇಕಾಗಿದೆ. ಅವನಿರುವ ಮನೋಹರವೂ ದಿವ್ಯವೂ ಬಹುಕಾಲದಿಂದ ತಪಸ್ಸಿಗೆ ನೆಲೆಯೂ ಆಗಿರುವ ಶ್ಲೇಷ್ಮಾತಕ ವನವೆಂದು ಅವನ ಹೆಸರಿನಿಂದಲೇ ಪ್ರಸಿದ್ಧವಾಗಿರುವ ಆ ಪ್ರದೇಶವು ಪುಣ್ಯಶೀಲ ಪರ್ವತವುಳ್ಳುದಾಗಿದೆ. ಅದು ವಾನರರು ವಾಸಿಸದೆಡೆಯಾಗಿದೆ. ನನ್ನನ್ನು ಹಿಡಿಯಬೇಕೆಂದು ನನ್ನನ್ನು ಹುಡುಕುವುದರಲ್ಲಿ ಖಿನ್ನರಾದ ದೇವತೆಗಳನ್ನು ಅಲ್ಲಿ ಜಿಂಕೆಯ ರೂಪದಿಂದ ಸಂಚರಿಸುತ್ತಾ ನಾನು ನೋಡಬೇಕೆಂದಿರುತ್ತೇನೆ. ನೀನು ಈ ವಿಚಾರವನ್ನು ಆ ದೇವತೆಗಳಿಗೂ ಅಪ್ಸರಸರಿಗೂ ಹೇಳಕೂಡದು ಎಂದು ಆ ವರಗಳಿಂದ ಅನುಗ್ರಹಿಸಿದ ಶಿವನು ಅಲ್ಲೇ ಅಂತರ್ಧಾನನಾದನು. ಮರುದ್ಗಣಗಳೊಡಗೂಡಿ ದೇವತೆಗಳಿಂದ ಪರಿವಾರಿತನಾದ ದೇವೇಂದ್ರನು ಬಾಲಚಂದ್ರ ಸದೃಶವಾಗಿ ದಿವ್ಯ ಬಿಂದುಗಳಿಂದ ಅರ್ಚಿತವಾದ ಇಷ್ಟಾನುಸಾರವಾಗಿ ಚಲಿಸುವ ದಿವ್ಯ ರಥವನ್ನೇರಿ ಕಾಂತಿಯಿಂದ ದಿಕ್ಕುಗಳೆಲ್ಲವನ್ನೂ ಪ್ರಕಾಶಗೊಳಿಸುತ್ತಾ ಆ ಪರ್ವತದ ತಪ್ಪಲನ್ನು ಆ ಕಾಂತಿಯಿಂದ ತುಂಬುವನಂತೆ ಅಲ್ಲಿಗೆ ಬಂದನು. ಜಲ ಜಂತುಗಳಿಗೆ ಒಡೆಯನೂ ವರಪ್ರದನೂ ಆದ ವರುಣನು ತನ್ನ ಪರಿವಾರದೊಡನೆ ವಜ್ರ ಸ್ಫಟಿಕಗಳಿಂದ ಚಿತ್ರವಾಗಿ ಬಹಳವಾಗಿ ಹೊಳೆಯುವ ವಿಮಾನದಲ್ಲಿ ಅಲ್ಲಿಗೆ ಬಂದನು. ಪುಟವಿಟ್ಟ ಚಿನ್ನದ ಬಣ್ಣದ ರತ್ನ ಚಿತ್ರಗಳಿಂದ ಹೊಳೆಯುವ ಅತಿ ಕಾಂತಿಯುಳ್ಳ ವಿಮಾನದಲ್ಲಿ ಕುಬೇರನು ಯಕ್ಷ ರಾಕ್ಷಸರಿಂದ ತುಂಬಿದ 100 ಕೋಟಿ ವಿಮಾನಗಳಿಂದ ಪರಿವೃತನಾಗಿ ಆ ಶಿಖರವನ್ನು ಪ್ರಕಾಶಗೊಳಿಸುತ್ತಾ ಅಲ್ಲಿ ಬಂದನು. ಸೂರ್ಯಪುತ್ರನಾದ ಯಮನು ಸೂರ್ಯನಂತೆ ಹೊಳೆಯುವ ಹಲವು ದಿವ್ಯ ವಿಮಾನಗಳಲ್ಲಿ ಸುಕೃತಿಗಳಿಂದ ಒಡಗೂಡಿದವನಾಗಿ ಅಲ್ಲಿಗೆ ಬಂದನು. ಚಂದ್ರ ಸೂರ್ಯರು, ಇತರ ಸರ್ವ ಗ್ರಹಗಳು, ನಕ್ಷತ್ರ ಮಂಡಲದವರು ಅಗ್ನಿಯಂತೆ ಹೊಳೆಯುವ ವಿಮಾನಗಳಲ್ಲಿ ಆಕಾಶದಿಂದ ಆ ಪರ್ವತಕ್ಕೆ ಬಂದರು. 11 ರುದ್ರರು, 12 ಆದಿತ್ಯರು, ಅಶ್ವಿನಿ ದೇವತೆಗಳು ಆ ಮೌಂಜವನ್ ಮಹಾಗಿರಿಗೆ ಬಂದರು. ವಿಶ್ವೇದೇವರು, ಸಾಧ್ಯರು, ತಪೋನಿಷ್ಠನಾದ ಕುರುವು ಆಕಾಶ ಮಾರ್ಗವನ್ನು ತುಂಬುತ್ತಾ ಬೇಗನೆ ಅಲ್ಲಿಗೆ ಬಂದರು. ಮಯೂರ ವಾಹನನಾದ ಷಣ್ಮುಖನು, ಪೂಜ್ಯನಾದ ವಿನಾಯಕನು, 100 ನವಿಲುಗಳ ಕೇಕಾಧ್ವನಿಯುಳ್ಳ ಆ ಉತ್ತಮಗಿರಿಗೆ ಬಂದರು. ನಾರದನು, ತುಂಬುರನು, ವಿಶ್ವಾವಸು ಪರಾವಸುಗಳು
ಹಾಹಾ ಹೂಹೂಗಳು ಇತರ ಎಲ್ಲ ಗಂಧರ್ವೋತ್ತಮರು ಬಗೆ ಬಗೆಯ ಉತ್ತಮ ವಿಮಾನಗಳಿಂದ ಇಂದ್ರನ ಅಪ್ಪಣೆಯಂತೆ ಅಲ್ಲಿಗೆ ಬಂದರು. ಮಹಾತ್ಮರಾದ ವಾಯುವು, ಅಗ್ನಿಯು, ಧರ್ಮನು, ಸತ್ಯನು, ಧ್ರುವನು, ದೇವರ್ಷಿಗಳು, ಸಿದ್ಧರು, ಯಕ್ಷರು, ವಿದ್ಯಾಧರರು, ಗುಹ್ಯಕರು ಎಲ್ಲರೂ ಅಲ್ಲಿ ಬಂದು ಸೇರಿದರು. ಗಂಧಕಾವಲಿ, ಘೃತಾಚಿ, ಬುದ್ಧೆ, ಗೌರಿ, ತಿಲೋತ್ತಮೆ, ಊರ್ವಶಿ, ಮೇನಕೆ, ರಂಭೆ, ಪಂಚಸ್ಥೆ ಎಂಬ ಇವರು ಇತರ ದೇವ ವನಿತೆಯರು ಆ ಪರ್ವತಕ್ಕೆ ಬಂದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 214ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.